ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಟ ಪ್ರೇಮ್ ಅವರು, ಡೈರೆಕ್ಟರ್ ಪ್ರೇಮ್ ಅವರು ಸಂಜಯ್ ದತ್ ಅವರ ಕಾಲಿಗೆ ಬಿದ್ದಿದ್ದಾರೆ. ಬೆಂಗಳೂರಿಗೆ ಬಂದಂತಹ ಸಂಜಯ್ ದತ್ ಅವರ ಕಾಲಿಗೆ ಪ್ರೇಮ್ ಯಾಕೆ ಬಿದ್ರಪ್ಪ ಅನ್ನುವಂತಹ ಡೌಟ್ ನಿಮಗಿದ್ರೆ ಇವತ್ತಿನ ಈ ಎಪಿಸೋಡ್ ಅನ್ನ ನೋಡಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯ ದಿನ ಇಡೀ ದೇಶವೇ ಸಂಭ್ರಮದಿಂದ ಕೂಡಿದೆ. ಇಡೀ ದೇಶವೇ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವ ಖುಷಿಯಲ್ಲಿ, ಸಂಭ್ರಮದಲ್ಲಿ, ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆಯ ಖುಷಿಯಲ್ಲಿದೆ. ಇಂತಹ ಸಂದರ್ಭದಲ್ಲೇ ರಾಮ ಭಕ್ತ ಆಗಿರುವಂತಹ ಹನುಮ ಭಕ್ತ ಆಗಿರುವಂತಹ ನಮ್ಮ ಧ್ರುವ ಸರ್ಜಾ, ಸ್ಯಾಂಡಲ್ವುಡ್ ನ ಆಕ್ಷನ್ ಪ್ರಿನ್ಸ್ ಅವರ ಮಗಳಿಗೆ ನಾಮಕರಣವನ್ನ ಮಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಖ್ಯಾತ ನಟ ದಿಗ್ಗಜರುಗಳೆಲ್ಲರೂ ಕೂಡ ಧ್ರುವ ಸರ್ಜಾ ಅವರ ಮಗುವಿನ ನಾಮಕರಣದ ಫಂಕ್ಷನ್ಗೆ ಅಟೆಂಡ್ ಆಗ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಸಂಜಯ್ ದತ್ ಅವರು ಕೂಡ ಒಬ್ರು. ಸಂಜಯ್ ದತ್ ಆ ಒಂದು ಪ್ರೋಗ್ರಾಮ್ಗೆ ಬಂದಂತಹ ಸಂದರ್ಭದಲ್ಲಿ ಅರ್ಜುನ್ ಸರ್ಜಾ ಅವರು ಅವರನ್ನ ಆಲಿಂಗನ ಮಾಡಿಕೊಂಡು ವೆಲ್ಕಮ್ ಮಾಡ್ತಾರೆ. ಅದಾದ್ಮೇಲೆ ಇಡೀ ಸರ್ಜಾ ಫ್ಯಾಮಿಲಿ ಖುಷಿಯಲ್ಲಿ ಇರುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಪ್ರೇಮ್ ಮತ್ತೆ ರಕ್ಷಿತಾ ಪ್ರೇಮ್ ಇಬ್ರು ಕೂಡ ಬರ್ತಾರೆ. ಅಂದ್ರೆ ರಕ್ಷಿತಾ ಮತ್ತೆ ಪ್ರೇಮ್ ಇಬ್ರು ಕೂಡ ಆ ಸಂದರ್ಭದಲ್ಲಿ ಬರ್ತಾರೆ. ಪ್ರೇಮ್ ಅವರು ಸಂಜಯ್ ದತ್ ಅವ್ರನ್ನ ನೋಡೋರ್ಗೆ ಏನ್ ಅನ್ಸ್ತೋ ಏನೋ, ಸೀದಾ ಕಾಲಿಗೆ ಬಿದ್ದ್ಬಿಡ್ತಾರೆ. ಕಾಲಿಗೆ ಬಿದ್ದು ನಮಸ್ಕಾರವನ್ನ ಮಾಡಿ ಆಶೀರ್ವಾದವನ್ನ ಪಡ್ಕೊಳ್ತಾರೆ. ರಕ್ಷಿತಾ ಕೂಡ ಆ ಸಂದರ್ಭದಲ್ಲಿ ಅಲ್ಲೇ ಇರ್ತಾರೆ. ಒಬ್ಬ ಡೈರೆಕ್ಟರ್ ಪ್ರೇಮ್, ಅದ್ಭುತವಾದಂತಹ ಸಿನಿಮಾಗಳನ್ನ ಕೊಟ್ಟಂತಹ ನಮ್ಮ ಜೋಗಿ ಪ್ರೇಮ್ ಅವರು ಸಂಜಯ್ ದತ್ ಅವರ ಕಾಲಿಗೆ ಯಾಕಪ್ಪ ಬಿದ್ರು ಅಂತ ಬಹುತೇಕ ಜನ ಕೇಳಬಹುದು. ಅಭಿಮಾನಿಯಾಗಿ ಅಭಿಮಾನವನ್ನ ವ್ಯಕ್ತಪಡಿಸಿದ ರೀತಿ ಅದು. ಹಾಗೆ ಸಂಜಯ್ ದತ್ ಅವರು ಪ್ರೇಮ್ಗೆ ಪರಿಚಿತರು ಕೂಡ ಹೌದು. ಸೊ ಹಾಗಾಗಿ ಬಹಳ ಆತ್ಮೀಯತೆ ಕೂಡ ಇತ್ತು. ಒಂದು ಹಿರಿಕರು ಅನ್ನುವಂತಹ ನೆಲೆಯಲ್ಲಿ ಕೂಡ ಕಾಲಿಗೆ ಬಿದ್ದಿರಬಹುದು. ಇನ್ನೊಂದು ಅವರ ಅಭಿಮಾನವನ್ನ ವ್ಯಕ್ತಪಡಿಸಿರಬಹುದು. ಇನ್ನೊಂದು ಸಂಜಯ್ ದತ್ ಎಂತಹ ಅದ್ಭುತ ನಟ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಅಂತಹ ಅದ್ಭುತ ನಟನಿಗೆ ಒಂದು ಗೌರವವಾಗಿ ಕೂಡ ಕಾಲಿಗೆ ಬಿದ್ದಿರಬಹುದು. ಬಟ್ ಅರ್ಜುನ್ ಸರ್ಜಾ ಕೂಡ ಅಲ್ಲೇ ಇರ್ತಾರೆ. ಅವ್ರ ಹತ್ರ ಅಂದ್ರೆ ಸಂಜಯ್ ದತ್ ಹತ್ರ ಸೆಲ್ಫಿ ತಗೊಳಕ್ ಬರೋರನ್ನ ಕಂಟ್ರೋಲ್ ಮಾಡೋದೇ ಅರ್ಜುನ್ ಸರ್ಜಾ ಅವ್ರಿಗೆ ಕಷ್ಟ ಆಗ್ಬಿಡುತ್ತೆ. ಅಷ್ಟು ಜನ ಅವ್ರನ್ನ ಮುತ್ಕೊಂಡ್ ಬಿಡ್ತಾರೆ. ಏನೇ ಹೇಳಿ ಧ್ರುವ ಸರ್ಜಾ ಅವರ ಮನೆಯಲ್ಲಿ ಇವತ್ತೊಂಥರ ಸಂಭ್ರಮ ಅಂತ ಹೇಳ್ಬೋದು. ಒಂದು ಕಡೆ ಮೇಘನಾ ಸರ್ಜಾ ಅವರ ಮಗುವನ್ನ ಎಲ್ಲರೂ ಮುದ್ದಾಡ್ತಾ ಇದ್ದಾರೆ. ಮೇಘನಾ ಸರ್ಜಾ ಅವರು ಕೂಡ ಅತ್ಯಂತ ಖುಷಿಯಿಂದ, ಅತ್ಯಂತ ಭಾವುಕರಾಗಿ ಪ್ರೋಗ್ರಾಮ್ನ ಅಟೆಂಡ್ ಆಗಿದ್ರು. ಅಂದ್ರೆ ಅವ್ರಿಗೆ ಖುಷಿ ಇದ್ರು ಕೂಡ ಎಲ್ಲೋ ಒಂದು ಕಡೆ ನೋವು ಇದ್ದೇ ಇರುತ್ತೆ. ಎಲ್ಲೋ ಚಿರಂಜೀವಿ ಇಲ್ವಲ್ಲ ಅನ್ನುವಂತಹ ಬೇಜಾರಿದ್ದೇ ಇರುತ್ತೆ. ಆದ್ರೂ ಕೂಡ ಆ ಒಂದು ಬೇಜಾರನ್ನ ಬದಿಗಿಟ್ಟು ಖುಷಿಯಲ್ಲಿ ಈ ಒಂದು ಪ್ರೋಗ್ರಾಮ್ ಅನ್ನ ಸದ್ಯ ಮೇಘನಾ ಅವರು ಕೂಡ ಅಟೆಂಡ್ ಆಗಿರುವಂತಹದ್ದು. ಒಟ್ನಲ್ಲಿ ಈಗ ಸರ್ಜಾ ಫ್ಯಾಮಿಲಿಯಲ್ಲಿ ಒಂದಾದ ಮೇಲೆ ಒಂದು ನೋವಿನ ಮಧ್ಯೆಯೇ ಒಂದು ಹೊಸ ಖುಷಿ, ಹೊಸ ಸಂಭ್ರಮ, ಹೊಸ ಉಲ್ಲಾಸ, ಹೊಸ ಉತ್ಸಾಹ ಈಗ ಮನೆ ಮಾಡಿರುವಂಥದ್ದು. ಸೊ ಸಂಜಯ್ ದತ್ ಅವ್ರನ್ನ ನೋಡಿ ಪ್ರೇಮ್ ಕಾಲಿಗೆ ಬಿದ್ದಿರೋ ವಿಚಾರ ಹಲ್ಚಲ್ ಎಬ್ಬಿಸ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಈ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಹನುಮ ಭಕ್ತ ಧ್ರುವ ಸರ್ಜಾ ಶ್ರೀರಾಮ ಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯ ದಿನ ಅವರ ಮಕ್ಕಳಿಗೆ ನಾಮಕರಣ ಮಾಡಿರೋ